ನಾವು ಯಾರೂ ಪಕ್ಷಕ್ಕಿಂತ ದೊಡ್ಡವರಲ್ಲ, ಪಕ್ಷವೇ ದೊಡ್ಡದು. ಹಿಂದೂ ಮುಖಂಡ ಅರುಣ್ ಪುತ್ತಿಲಾಗೆ ಪ್ರತಾಪ್ ಸಿಂಹ ಪಕ್ಷ ನಿಷ್ಠೆಯ ಪಾಠ ಮಾಡಿದ್ದಾರೆ. ಪಕ್ಷ ದೊಡ್ಡದು, ವ್ಯಕ್ತಿ ದೊಡ್ಡವರಲ್ಲ ಅನ್ನುವಂತಹ ನೀತಿ ಪಾಠ ಮಾಡಿದ್ದಾರೆ. ಹಿಂದೂ ಮುಖಂಡ ಅರುಣ್ ಪುತ್ತಿಲಾಗೆ ಪ್ರತಾಪ್ ಸಿಂಹ ಈ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಅವರನ್ನು ವಹಿಸಿಕೊಂಡೇ ಮಾತಾಡ್ದಂಗಿದೆ. ಪುತ್ತೂರು ಕಾರ್ಯಕರ್ತರ ಸಮಾವೇಶದಲ್ಲಿ ಟಾಂಟ್ ಕೊಟ್ಟಿದ್ದಾರೆ. ನೀವು ಪುತ್ತೂರಿನಲ್ಲಿ ಮಾಡಿದಂತಹ ಶಕ್ತಿ ಪ್ರದರ್ಶನವನ್ನು ನಾನು ಮಾಡ್ತಾ ಇದ್ದೆ, ನನಗೂ ಆ ಶಕ್ತಿ ಇದೆ. ಮೈಸೂರಿನಲ್ಲಿ ಮಾಡುವಂತಹ ಸಾಮರ್ಥ್ಯ ನನ್ನ ಹತ್ರನೂ ಕೂಡ ಇದೆ, ಆ ರೀತಿ ಸಮಾವೇಶಗಳನ್ನು. ಆದರೆ ನಾವು ಹಾಗೆ ಮಾಡಲಿಲ್ಲ, ಯಾಕೆಂದರೆ ನಮಗೆ ಪಕ್ಷ ನಿಷ್ಠೆ ಮುಖ್ಯ. ಬಂಡಾಯ ಸಾರಿದ್ದ ಅರುಣ್ ಕುಮಾರ್ ಪುತ್ತಿಲಗೆ ಪ್ರತಾಪ್ ಸಿಂಹ ಟಾಂಟ್ ಕೊಟ್ಟಿದ್ದಾರೆ. ಇಲ್ಲಿ ವ್ಯಕ್ತಿ ಪೂಜೆಗಿಂತ ಪಕ್ಷ ಪೂಜೆ ಅನ್ನುವಂಥ ಪಾಠವನ್ನು ಮಾಡಿದ್ದಾರೆ. ಯಾಕೆಂದರೆ ಅರುಣ್ ಕುಮಾರ್ ಪುತ್ತಿಲ್ ನಾವು ಗಮನಿಸಿದ್ವಿ, ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಬಂಡಾಯ ಅಭ್ಯರ್ಥಿಯಾಗಿ BJPಯನ್ನು ಸೋಲಿಸಿದ್ರು. ಲೋಕಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ, ಅಂದರೆ ಮೊನ್ನೆ ಇತ್ತೀಚೆಗಷ್ಟೇ ಕಟೀಲವ್ರಿಗೆ ಟಿಕೆಟ್ ಕೊಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕೆಲಸ ಮಾಡೋದಿಲ್ಲ ಅಥವಾ ನಮಗೆ ಟಿಕೆಟ್ ಕೊಡಿ ಅಂಥೇಳಿ ಪಟ್ಟನ್ನು ಹಿಡಿದ್ರು. ಅವರ ದೊಡ್ಡ ಅಭಿಮಾನಿ ಬಳಗ, ಕಾರ್ಯಕರ್ತರ ಒಂದು ಪಡೆ ಕೂಡ ಶಕ್ತಿ ಪ್ರದರ್ಶನವನ್ನು ಮಾಡಿತು. ಬಟ್ ಈಗ ಅರುಣ್ ಕುಮಾರ್ ಪುತ್ತಿಲಗೆ ಪಕ್ಷ ನಿಷ್ಠೆಯ ಪಾಠ ಮಾಡಿದ್ದಾರೆ ಬಹಿರಂಗವಾಗಿ ಪ್ರತಾಪ್ ಸಿಂಹ. ನಾವೆಲ್ಲ ಪಕ್ಷಕ್ಕೆ ಕೆಲಸ ಮಾಡುವಂಥವ್ರು. ನಾವು ವೈಯಕ್ತಿಕವಾಗಿ ಇಟ್ಕೊಂಡು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂದ್ರೆ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದೆ. ನಾನು ಯಾವುದೇ ರೀತಿಯಲ್ಲಿ ನಾನು ಬೇರೆ ಏನು ಯೋಚನೆ ಮಾಡಲ್ಲ. ಏನೇ ಯೋಚನೆ ಮಾಡಿದ್ರು ಕೂಡ ಅರುಣ್ ಕುಮಾರ್ ಪುತ್ತಿಲ್ ಅವರು, ನೀವು ಪುತ್ತೂರಿನಲ್ಲಿ ಏನ್ ಮಾಡಿದ್ರೆ ಮೈಸೂರಿನಲ್ಲಿ ಅಷ್ಟೇ ಮಾಡುವಂತ ಶಕ್ತಿ ನನಗೂ ಇದೆ. ಆದ್ರೆ ನಾವು ನಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ಲಿಕ್ಕೆ ನಾವು ಹೋಗ್ಲಿಲ್ಲ, ಯಾಕೆಂದ್ರೆ ಪಕ್ಷ ನಿಷ್ಠೆ. ಆದ್ರೆ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ನಾನು ನಿಮಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟೋ ಸಾರಿ ಸಂಘಟನೆಯಲ್ಲಿ ಎಲ್ಲೋ ಸರಿ ನ್ಯಾಯ ಸಿಕ್ಕಿಲ್ಲ ಅನ್ನೋಂಥ ಪ್ರಶ್ನೆ ಬಂದಾಗ ಸಂಘಟನೆ ಶಕ್ತಿಯಿಂದ ಯಾರನ್ನು ಬೇಕಾದ್ರೂ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ಸಂಘಟನೆಯೇ ಸೆಟದು ನಿಂತು ಒಬ್ಬ ವ್ಯಕ್ತಿಯ ಪರವಾಗಿ ನಿಂತ್ಕೊಂಡು ನ್ಯಾಯ ಕೊಡಬೇಕು ಅಂತ ಏನಾದ್ರು ಕೇಳಿದ್ದು ಒಂದು ಕ್ಷೇತ್ರ ಇತ್ತು ಅಂತಂದ್ರೆ ಅದು ಪುತ್ತೂರು ಕ್ಷೇತ್ರ. ಬಹುಶಃ ಅಷ್ಟು ಪ್ರೀತಿ ವಿಶ್ವಾಸವನ್ನ ನೀವು ಕಾರ್ಯಕರ್ತರ ಜೊತೆ ನೀವು ಬೆಳೆಸ್ಕೊಂಡಿದ್ರೆ ಇನ್ನು ಮುಂದೆ ಆ ಶಕ್ತಿ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ವರ್ಚಸ್ಸಿನಿಂದ ಬೆಳೆಸ್ಕೊಂಡಿರುವಂತಹ ಶಕ್ತಿಯನ್ನು ಕೂಡ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿಜಿಯವರನ್ನ ಮತ್ತೆ ದೇಶದ ಪ್ರಧಾನಿ ಆಗ್ಲಿಕ್ಕೆ ನಾವೆಲ್ಲರೂ ಸೇರಿ ದಾರೆ ಎರೆಡು ಅಂತ ಹೇಳ್ತಾ, ಎಲ್ಲರೂ ನಮ್ಮ ನಾಯಕರುಗಳಿದ್ದೀರಿ. ನಾವೆಲ್ಲ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ನಾವೆಲ್ಲ ಪಕ್ಷಕ್ಕೆ ಕೆಲಸ ಮಾಡುವಂಥವ್ರು. ನಾವು ವೈಯಕ್ತಿಕವಾಗಿ ಇಟ್ಕೊಂಡು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂದ್ರೆ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದೆ. ನಾನು ಯಾವುದೇ ರೀತಿಯಲ್ಲಿ ನಾನು ಬೇರೆ ಏನು ಯೋಚನೆ ಮಾಡಲ್ಲ. ಏನೇ ಯೋಚನೆ ಮಾಡಿದ್ರು ಕೂಡ ಅರುಣ್ ಕುಮಾರ್ ಪುತ್ತಿಲ್ ಅವರು, ನೀವು ಪುತ್ತೂರಿನಲ್ಲಿ ಏನ್ ಮಾಡಿದ್ರೆ ಮೈಸೂರಿನಲ್ಲಿ ಅಷ್ಟೇ ಮಾಡುವಂತ ಶಕ್ತಿ ನನಗೂ ಇದೆ. ಆದ್ರೆ ನಾವು ನಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ಲಿಕ್ಕೆ ನಾವು ಹೋಗ್ಲಿಲ್ಲ, ಯಾಕೆಂದ್ರೆ ಪಕ್ಷ ನಿಷ್ಠೆ. ಆದ್ರೆ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ನಾನು ನಿಮಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟೋ ಸಾರಿ ಸಂಘಟನೆಯಲ್ಲಿ ಎಲ್ಲೋ ಸರಿ ನ್ಯಾಯ ಸಿಕ್ಕಿಲ್ಲ ಅನ್ನೋಂಥ ಪ್ರಶ್ನೆ ಬಂದಾಗ ಸಂಘಟನೆ ಶಕ್ತಿಯಿಂದ ಯಾರನ್ನು ಬೇಕಾದ್ರೂ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ಸಂಘಟನೆಯೇ ಸೆಟದು ನಿಂತು ಒಬ್ಬ ವ್ಯಕ್ತಿಯ ಪರವಾಗಿ ನಿಂತ್ಕೊಂಡು ನ್ಯಾಯ ಕೊಡಬೇಕು ಅಂತ ಏನಾದ್ರು ಕೇಳಿದ್ದು ಒಂದು ಕ್ಷೇತ್ರ ಇತ್ತು ಅಂತಂದ್ರೆ ಅದು ಪುತ್ತೂರು ಕ್ಷೇತ್ರ. ಬಹುಶಃ ಅಷ್ಟು ಪ್ರೀತಿ ವಿಶ್ವಾಸವನ್ನ ನೀವು ಕಾರ್ಯಕರ್ತರ ಜೊತೆ ನೀವು ಬೆಳೆಸ್ಕೊಂಡಿದ್ರೆ ಇನ್ನು ಮುಂದೆ ಆ ಶಕ್ತಿ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ವರ್ಚಸ್ಸಿನಿಂದ ಬೆಳೆಸ್ಕೊಂಡಿರುವಂತಹ ಶಕ್ತಿಯನ್ನು ಕೂಡ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿಜಿಯವರನ್ನ ಮತ್ತೆ ದೇಶದ ಪ್ರಧಾನಿ ಆಗ್ಲಿಕ್ಕೆ ನಾವೆಲ್ಲರೂ ಸೇರಿ ದಾರೆ ಎರೆಡು ಅಂತ ಹೇಳ್ತಾ